ದರ್ಶನವನ್ನ ನೀಡಿದೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಮಳೆರಾಯನ ಸಿಂಚನವಾಗಿದೆ. ತುಮಕೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಮಳೆಯಾಗಿದೆ. ಕಲ್ಪತರುನಾಡು ತುಮಕೂರಲ್ಲಿ ಮೊದಲ ಮಳೆಯ ಸಿಂಚನವಾಗಿದೆ. ಬೆಂಕಿಯಂತಹ ಬಿಸಿಲು, ಬಿರು ಬೇಸಿಗೆ ರಾಜ್ಯಭಾರದ ಈ ಹೊತ್ತಿನಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಇನ್ನಷ್ಟು ತೀವ್ರಗೊಂಡಿತ್ತು. ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಬೆಂಕಿಯಂತಹ ಬಿಸಿಲು ಮುಂದುವರಿಯುತ್ತಾ ಅನ್ನುವಂತಹ ಭೀತಿ ಕೂಡ ಶುರುವಾಗಿತ್ತು. 4-5 ದಿನಗಳಿಂದ ರಾಜ್ಯದ ನಾನಾ ಕಡೆ ಭರ್ಜರಿ ಮಳೆಯಾಗ್ತಾ ಇದೆ. ಜನರಿಗೆ ಮಳೆಯ ದರ್ಶನದಿಂದ ಕೆಲವೆಡೆ ಮೋಡ ಮುಸುಕಿದ ವಾತಾವರಣ ಕೂಡ ಇದೆ. ಮಳೆ ನಿರೀಕ್ಷೆ ಇರುವಂತದ್ದು, ಅದೆಷ್ಟು ಬರುತ್ತೆ ಬರಲಿ ಮಳೆ, ಒಟ್ಟು ಧಾರೆ ತಂಪಾಗಬೇಕು. ನೆತ್ತಿ ಸುಡೋ ಬಿಸಿಲಿನಿಂದ ಜನ ಹೈರಾಣಾಗಿ ಹೋಗಿದ್ರು. ಸಾಕಪ್ಪ ಸಾಕು ಈ ಬಿಸಿಲ ಬೇಗೆಯಿಂದ ಬಸವಳಿದು ಹೋಗಿದ್ರು ಜನರು. ಹಲವೆಡೆ ಮಳೆರಾಯನ ಸಿಂಚನವಾಗಿದೆ. ಇದರಿಂದ ಸಾಕಷ್ಟು ಜನರು ಖುಷಿಯಾಗಿದ್ದಾರೆ. ರೈತಾಪಿ ವರ್ಗಕ್ಕಂತೂ ಖುಷಿಯೋ ಖುಷಿ. ರಾಜ್ಯದಲ್ಲಿ ಬಿಸಿಲ ಬೇಗೆ ಒಂದು ಕಡೆ ನೀಗಬೇಕಾಗಿದೆ. ಮಳೆಯ ದರ್ಶನವಾಗಬೇಕಾಗಿದೆ. ಜನ ಜಾನುವಾರು ಸಹಿತ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ರಕ್ಷಣೆ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಆಯಾ ಕಾಲಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, 1-2 ವರ್ಷದಿಂದ ಹೇಗಾಗ್ಬಿಟ್ಟಿದೆ ಅಂತ ಈಗಂತೂ ನಮಗೆ ಬೇಸಿಗೆ ಕಾಲ ಯಾವುದು, ಮಳೆಗಾಲ ಯಾವುದು, ಚಳಿಗಾಲ ಯಾವುದು ಗೊತ್ತೇ ಆಗ್ತಿಲ್ಲ. ಎಲ್ಲ ಒಂದೇ ಕಾಲ, ಅದು ಬೇಸಿಗೆ ಕಾಲದ ತರ ಇದೆ. ಚಳಿಗಾಲದ ಅನುಭವವನ್ನ ಅನುಭವಿಸೋದಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಮಳೆಗಾಲದ ಅನುಭವವನ್ನು ಕೂಡ ಅನುಭವಿಸೋದಕ್ಕಾಗ್ತಾ ಇಲ್ಲ. ಇಷ್ಟೊತ್ತಿಗೆ ಮುಂಗಾರು ಪೂರ್ವ ಮಳೆ ಯಾವ ರೀತಿಯಾಗಿ ಸುರಿಬೇಕಿತ್ತು ಅಂತಂದ್ರೆ ಜನ ಸಾಕಪ್ಪ ಅನ್ಬೇಕಾಗಿತ್ತು. ಆದ್ರೆ ಬಿಸಿಲ ಬೇಗೆಗೆ ಎಲ್ಲ ಕೂಡ ತಂಡ ಹೊಡೆದಿದ್ದಾರೆ. ನೆತ್ತಿ ಸುಡೋ ಬಿಸಿಲಿಗೆ ಸಾಕಪ್ಪ ಸಾಕು ಅನ್ನೋ ರೀತಿಯಾಗಿ ಹೋಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ತುಂತುರು ಮಳೆಯಿಂದ ಕೂಲ್ ಸಿಟಿ ಆಗೋಗ್ಬಿಟ್ಟಿದೆ ಬೆಂಗಳೂರು ನಗರ. ಮಳೆ ಬಂತು ಅಂದ್ರೆ ಸಾಕು, ಬೆಂಗಳೂರಿನ ಆ ಬ್ಯೂಟಿಫುಲ್ ವಾತಾವರಣವೇ ಬದಲಾಗುತ್ತೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ. ರಸ್ತೆ, ಕೆಲವೊಂದಿಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ ಸ್ಟೇಟಸ್ಗಳನ್ನೆಲ್ಲ. ಎಷ್ಟು ಚಂದವಾಗಿ ಆ ಮಳೆಯನ್ನ ಅಷ್ಟು ಅನುಭವಿಸ್ತಾ ಇರ್ತಾರೆ. ಒಂದು ರೀತಿಯಾಗಿ ಜಿಲ್ಲೆಯಲ್ಲಿ, ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಹಾಸನ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕೂಡ ಮಳೆಯ ದರ್ಶನವಾಗಿದೆ. ಗುಡುಗು ಸಿಡಿಲು ಸಹಿತ ವರ್ಷಧಾರಿಯಾಗಿದೆ. ಮಳೆಗಾಗಿ ಕಾದು ಕುಳಿತಿದ್ದ ರೈತಾಪಿ ವರ್ಗದಲ್ಲಿ ಸಂತಸ ಮೂಡಿದೆ. ಜನಸಾಮಾನ್ಯರಲ್ಲಿ ಸಂತಸ ಮೂಡಿದೆ. ಬೆಳಗ್ಗಿನಿಂದ ಕೂಡ ಮೋಡ ಕವಿದ ವಾತಾವರಣ. ಮಧ್ಯಾಹ್ನದ ವೇಳೆಗೆ ಮಳೆ ಬರುತ್ತೆ ಅಂತ ಕೂಡ ನಿರೀಕ್ಷಿಸಲಾಗ್ತಾ ಇದೆ. ಕೆಲವೊಂದು ಕಡೆ ತುಂತುರು ಮಳೆ ಬಂದಾಗ್ಬಿಟ್ಟಿದೆ. ಈಗ ಮಳೆಯಿಂದ ಮತ್ತಷ್ಟು ಖುಷಿಯ ವಾತಾವರಣ ತುಂಬಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಕೂಡ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗಿದೆ. ಸಾಕಷ್ಟು ಮಳೆಯಾಗಿರುವಂಥದ್ದು. ಒಂದು ರೀತಿ ತಂಪೆರೆದ್ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಚಿಕ್ಕಮಗಳೂರು ಕಾಫಿ ನಾಡು. ಕಾಫಿಗೆ ಆಶಾ ಕಿರಣವಾಗಿದೆ. ಒಂದು ಕಡೆ ಕಾಫಿ ಬೆಳೆಗಾರರು ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ರು. ಇನ್ನ ರಸ್ತೆ ಬಳಿ ಮರದ ಕೊಂಬೆ ಬಿದ್ದ ರಭಸಕ್ಕೆ ಮೂಳೆ ಮುರಿತವಾಗಿದೆ. ಮಳೆಯಲ್ಲಿ ನಡೆದುಕೊಂಡು ಹೋಗುವಾಗ ಟೆಕ್ಕಿಗೆ ಗಾಯವಾಗಿರುವಂಥದ್ದು. ನಾನು ಮೊದಲೇ ಹೇಳ್ತಾ ಇದ್ದೆ, ಮಳೆ ಬರುವಂತಹ ಸಂದರ್ಭದಲ್ಲಿ ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ರಸ್ತೆ ಆಗಿರ್ಬೋದು, ಇಲ್ಲಿ ನೀವು ತಿರುಗಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಳೆಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಟೆಕ್ಕಿ ಮೇಲೆ ಮರ ಬಿದ್ದಿರುವಂಥದ್ದು. ಬೆಂಗಳೂರಿನ ನಾಗವಾರ ಪಾಳ್ಯದ 2ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಐಟಿ ಕಂಪನಿ ಉದ್ಯೋಗಿ ರವಿಕುಮಾರ್ಗೆ ಗಾಯವಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಿಬಿಎಂಪಿ ಉಸ್ತುವಾರಿಯಲ್ಲಿ ಗಾಯಾಳುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಒಣಗಿದ ಮರ ಅಥವಾ ದೊಡ್ಡ ದೊಡ್ಡ ಮರಗಳಿದ್ರೆ ಆಶ್ರಯ ಪಡಿಬೇಕು ಅಂತ ನಿಂತ್ಕೊಂಡ್ರೆ, ಮಳೆಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಅಯ್ಯೋ ಮಳೆ ಜೋರಾಗ್ತಾ ಇದೆ, ಸುರಕ್ಷಿತ ಕಟ್ಟಡದ ಕೆಳಗಡೆ ನಿಂತ್ಕೊಳ್ಳಿ. ಆಶ್ರಯ ತಾಣಗಳು ಸುರಕ್ಷಿತವಾಗಿರಲಿ. ನಾವೇನು ಆಶ್ರಯ ಪಡೆದುಕೊಳ್ತೀವೋ ಆ ತಾಣಗಳು ಸುರಕ್ಷಿತವಾಗಿರಬೇಕು. ಒಣ ಮರ, ಗಿಡ, ಈಗಲೋ ಆಗೋ ಬಿದೋಗೋ ಬಿಲ್ಡಿಂಗ್ಗಳು, ಕಟ್ಟಡಗಳು ಅದರ ಪಕ್ಕದಲ್ಲಿ ನಿಂತ್ಕೋಬೇಡಿ. ಅದರ ಜೊತೆಗೆ ವಾಹನ ಚಲಾವಣೆ ಕೂಡ ಮಾಡಬೇಡಿ. ಗಮನಿಸಿ, ಅಲ್ಲಿ ಒಂದು ಕಡೆ
ಮೂಳೆ ಮುರಿತವಾಗಿದೆ ಟೆಕ್ಕಿಗೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎಷ್ಟೋ ಜನ ಪ್ರಾಣವನ್ನ ಕೂಡ ಕಳೆದುಕೊಂಡಿರ್ತಾರೆ. ಸುರಕ್ಷಿತವಾಗಿ ತಿರುಗಾಡಿ. ಮರದ ಕೆಳಗಡೆ ಬೈಕ್ ನಿಲ್ಲಿಸ್ಕೊಳ್ಳೋದು, ಸಿಡಿಲ ರಭಸ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಒಂದು ಕಡೆ ಮಳೆ ಬಂತು ಅನ್ನುವಂತಹ ಖುಷಿ, ಮತ್ತೊಂದು ಕಡೆ ಅದರಿಂದ ಆಗುವಂತ ಅನಾಹುತಗಳು ಕೂಡ ತಲ್ಲಣಗೊಳಿಸುತ್ತೆ. ಈಗ ಟೆಕ್ಕಿಗೆ ಗಾಯವಾಗಿದೆ, ಮೂಳೆ ಮುರಿದಿದೆ ಅಂತ ಹೇಳಲಾಗ್ತಾ ಇದೆ. ಹೇಗಿದೆ ಪರಿಸ್ಥಿತಿ? ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆಯಾ? ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ. ಎಸ್ ರೂಪಾ, ಈಗ ನಿನ್ನೆ ಅಂದ್ರೆ ಸೋಮವಾರ ಕೂಡ ಸಾಕಷ್ಟು ಇಡೀ ಸಂಜೆಯಲ್ಲಿ ಭಾರಿ ಮಳೆ ಆಗಿರುವಂತದ್ದು. ಆಲಿಕಲ್ಲು ಸಹಿತ ಭಾರಿ ಮಳೆ ಆಗಿತ್ತು. ಅಂದ್ರೆ ಏನು ಬೇಸಿಗೆಯಿಂದ ಬೆಂದೋಗಿದಂತ ಸಿಟಿ ಮಂದಿ ಮಳೆ ಬಂದ್ರೆ ಸಾಕಪ್ಪ ಅಂತ ಇದ್ರು. ಆದ್ರೆ ಮಳೆ ಬಂದ್ರೆ ಕೆಲವರಿಗೆ ಖುಷಿ, ಆದ್ರೆ ಇನ್ ಕೆಲವು ಕಡೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗಿರುವಂತದ್ದು. ಏನೇ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮರಗಳು ಕೂಡ ಇದ್ವೆ. ಸಾಕಷ್ಟು ವರ್ಷಗಳಿಂದ ಕೂಡ ಬೆಳೆದಂತ ದೊಡ್ಡ ಮರಗಳಿದೆ. ಅದರಲ್ಲೂ ಕೂಡ ಮೇನ್ ರೋಡ್ಗಳಲ್ಲಿ ಕೂಡ ಸಾಕಷ್ಟು ಮರಗಳು ಕೂಡ ಬಾಗಿರುವಂತದ್ದು. ಆದ್ರೆ ಬಿಬಿಎಂಪಿ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಬಾಗಿರುವಂತ ಮರಗಳ ಕೊಂಬೆಗಳನ್ನ ತೆರವು ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿ ಮುಂದೆ ಆಗಿರಲಿಲ್ಲ. ಸದ್ಯ ಈಗ ಮಳೆ ಬರ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಬಿಬಿಎಂಪಿ ಎಲ್ಲೂ ಕೂಡ ಒಂದ್ ಕಡೆ ಹಿಂದೇಟು ಹಾಕ್ತಾ ಇದೆ. ಸದ್ಯ ಈ ಒಂದು ಈಗ ಕೊಂಡು ಬೆನ್ನು ಮೂಳೆಯನ್ನ ಮುರಿದುಕೊಂಡಿರುವಂತದ್ದು. ಸದ್ಯ ಈ ಒಂದು ಅಂದ್ರೆ ಮಳೆ ಆದಾಗ ಸಾಕಷ್ಟು ಕಡೆಗಳಲ್ಲೂ ಕೂಡ ಮರಗಳು ಬಿದ್ದಿದ್ವಿ. ಅದರಲ್ಲೂ ಕೂಡ ಬಸವೇಶ್ವರ ನಗರ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಗುಟ್ಟಳ್ಳಿ ಸರ್ಕಲ್ ಆ ಒಂದು ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗಿತ್ತು. ಆ ಒಂದು ರಸ್ತೆಗಳಲ್ಲೂ 25 ದೊಡ್ಡ ಮರಗಳು ಕೂಡ ಕೊಂಬೆಗಳಿಂದ ಬಿದ್ದು ರೋಡ್ ಫುಲ್ ಬ್ಲಾಕ್ ಆಗಿತ್ತು. ಅದರಲ್ಲಿ ಕೂಡ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯ ಈ ಒಂದು ಮಳೆ ಹಿನ್ನೆಲೆಯಲ್ಲಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಯೊಬ್ಬನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಹೀಗಾಗಿ ಆ ಒಂದು ಟೆಕ್ಕಿಯ ಬೆನ್ನು ಮೂಳೆ ಮುರಿದು ಇರುವಂತದ್ದು. ಸದ್ಯ ಈಗ ಒಂದು ಟೆಕ್ಕಿಗೆ ಸಿ.ವಿ. ರಾಮನ್ ನಗರದ ಒಂದು ಕ್ರಾಸ್ ನಲ್ಲಿ ಈ ಒಂದು ಘಟನೆ ನಡೆದಿತ್ತು. ಸದ್ಯ ಆ ಒಂದು ಬಿಬಿಎಂಪಿಯ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಒಂದು ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸದ್ಯ ಇವಾಗ ವ್ಯಕ್ತಿ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಕಾದು ನೋಡ್ಬೇಕಾಗಿದೆ. ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಸದ್ಯ ಈ ಒಂದು ಎಲ್ಲ ಘಟನೆಗಳನ್ನ ಕಂಡ್ರು ಕೂಡ ಬಿಬಿಎಂಪಿ ಯಾಕೆ ಕಣ್ಮುಚ್ಚಿ ಕುಳಿತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಸದ್ಯ ನಿನ್ನೆ ಕೂಡ ಸಭೆ ಮಾಡಿತ್ತು, ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಭೆ ಮಾಡಿದ್ರು. ಸದ್ಯ ನಿಧಾನಗತಿಯಲ್ಲಿ ಒಂದು ಎಲ್ಲಿ ಸಾಕಷ್ಟು ಮರಗಳು ಬಾಗಿದೆ, ರೆಂಬೆ ಕೊಂಬೆಗಳು ಒಣಗಿ ಹೋಗಿದೆ, ಅವುಗಳನ್ನ ತೆರವು ಮಾಡಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಕೂಡ ಸಭೆಯಲ್ಲಿ ತಿಳಿಸಿದ್ದಾರೆ. ಆದ್ರೆ ನಿಧಾನಗತಿಯಲ್ಲಿ ಸಾಗ್ತಾ ಇದ್ರೆ ಈಗಾಗಲೇ ಮೇ 10-15ರವರೆಗೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೂಡ ಮಳೆ ಆಗುತ್ತೆ ಅನ್ನುವಂಥದ್ದನ್ನ ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿದೆ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಒಂದು ಎಚ್ಚೆತ್ತುಕೊಂಡು ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿರುವಂತದ್ದು. ಸದ್ಯ ಈಗ ಒಬ್ಬ ವ್ಯಕ್ತಿಗೆ ಮಾತ್ರ ಈ ರೀತಿಯಾಗಿ ಗಾಯ ಆಗಿರೋದು, ಆದ್ರೆ ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ. ಮುಂದೆ ಈ ರೀತಿಯಾಗಿ ಆಗಬಾರದು ಅಂತಂದ್ರೆ ಬಿಬಿಎಂಪಿ ಎಚ್ಚೆತ್ತುಕೊಂಡು ಈ ಒಂದು ಮರದ ರೆಂಬೆ ಕೊಂಬೆಗಳನ್ನ ತೆರವುಗೊಳಿಸೋಕೆ ಮುಂದಾಗಬೇಕಾಗಿರುವಂತದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹರ್ಷಿತಾ. ಇನ್ನ ಚಾರ್ಮಡಿ ಘಾಟ್